ವೆಲ್ಕಮ್ ಬ್ಯಾಕ್ ವ್ಯೂ ಕನ್ನಡ ಚಾನೆಲ್ಗೆ. ಭಾರತದ ಸ್ಪಿನ್ ಮಾಂತ್ರಿಕ ಹಾಗೂ ಆಲ್ರೌಂಡರ್ ಆದಂತಹ ಆರ್ ಅಶ್ವಿನ್ ಅವರು ತಮ್ಮ ಅಂತಾರಾಷ್ಟ್ರೀಯ ಎಲ್ಲ ಮಾದರಿಯ ಕ್ರಿಕೆಟ್ಗೆ ನಿವೃತ್ತಿಯನ್ನು ಹೇಳಿದ್ದಾರೆ. ಭಾರತ ಮತ್ತು ಆಸ್ಟ್ರೇಲಿಯಾದ ನಡುವೆ ನಡೆಯುತ್ತಿರುವ ಬಾರ್ಡರ್ ಗವಾಸ್ಕರ್ ಟ್ರೋಫಿಯ 3ನೇ ಟೆಸ್ಟ್ ಮ್ಯಾಚಲ್ಲಿ ತಮ್ಮ ನಿವೃತ್ತಿಯನ್ನು ಘೋಷಿಸಿದ್ದಾರೆ. ಆರ್ ಅಶ್ವಿನ್ ಅವರ ಕ್ರಿಕೆಟ್ ಜರ್ನಿಯನ್ನು ಈ ವಿಡಿಯೋದಲ್ಲಿ ತಿಳಿಯೋಣ ಬನ್ನಿ. ರವಿಚಂದ್ರನ್ ಅಶ್ವಿನ್ ಅವರು ಸೆಪ್ಟೆಂಬರ್ 17, 1986ರಲ್ಲಿ ತಮಿಳುನಾಡಿನ ಮದ್ರಾಸ್ನಲ್ಲಿ ಜನಿಸ್ತಾರೆ. ಇವರ ಕ್ರಿಕೆಟ್ ಜರ್ನಿಯನ್ನು ಆರ್ ಅಶ್ವಿನ್ ಅವರು 2006-07ರಲ್ಲಿ ತಮಿಳುನಾಡು ಸ್ಟೇಟ್ ಕ್ರಿಕೆಟ್ನಲ್ಲಿ ಆಡ್ತಿದ್ರು. ನಂತರ ಅವರು 2008ರ IPLನಲ್ಲಿ ಚೆನ್ನೈ ತಂಡಕ್ಕೆ ಆಯ್ಕೆ ಆಗ್ತಾರೆ. ಅಲ್ಲಿಂದ ಅವರ ಕ್ರಿಕೆಟ್ ಜರ್ನಿ ತುಂಬಾನೇ ಸುಲಭವಾಗುತ್ತೆ. ಆರ್ ಅಶ್ವಿನ್ ಅವರು ತಮ್ಮ ಮೊದಲ ಅಂತಾರಾಷ್ಟ್ರೀಯ ಪಂದ್ಯವನ್ನು ಆಡಿದ್ದು 2010 ಜೂನ್ 5ರಲ್ಲಿ ಶ್ರೀಲಂಕಾ ವಿರುದ್ಧ ODI ಪಂದ್ಯವನ್ನು ಆಡ್ತಾರೆ. ನಂತರ ಅವರು ಜೂನ್ 12, 2010ರಲ್ಲಿ ಜಿಂಬಾಬ್ವೆ ವಿರುದ್ಧ T20 ಪಂದ್ಯದಲ್ಲಿ ಪಾದಾರ್ಪಣೆ ಮಾಡ್ತಾರೆ. ನಂತರ ಅವರು ಅಂತಾರಾಷ್ಟ್ರೀಯ ಟೆಸ್ಟ್ ಪಂದ್ಯವನ್ನು ಅವರು 2011 ನವೆಂಬರ್ 26ರಲ್ಲಿ ವೆಸ್ಟ್ ಇಂಡೀಸ್ ವಿರುದ್ಧ ಪಾದಾರ್ಪಣೆ ಮಾಡ್ತಾರೆ. ಆರ್ ಅಶ್ವಿನ್ ಅವರು ಭಾರತ ತಂಡ ಚಾಂಪಿಯನ್ ಆಗಲು ತುಂಬಾನೇ ಕೊಡುಗೆ ನೀಡಿದ್ದಾರೆ. 2011ರ ವಿಶ್ವಕಪ್ ಹಾಗೂ 2013ರ ಚಾಂಪಿಯನ್ ಟ್ರೋಫಿ, 2021-23ರ ವಿಶ್ವ ಟೆಸ್ಟ್ ಚಾಂಪಿಯನ್ಶಿಪ್ ರನ್ನರ್ ಅಪ್ ಪಂದ್ಯಗಳನ್ನು ಆಡಿ ತಂಡಕ್ಕೆ ಆಸರೆಯಾಗಿದ್ದರು. ಇವರು ಬರೇ ಬೌಲರ್ ಆಗದೆ ಆಲ್ರೌಂಡರ್ ಪ್ರದರ್ಶನವನ್ನು ನೀಡುತ್ತಿದ್ದರು. ಬ್ಯಾಟಿಂಗ್ನಲ್ಲೂ ಒಳ್ಳೆಯ ಪ್ರದರ್ಶನವನ್ನು ನೀಡಿ ತಂಡಕ್ಕೆ ನೆರವಾಗುತ್ತಿದ್ದರು. ಅಶ್ವಿನ್ ಅವರು ತಮ್ಮ ಎಲ್ಲ ಅಂತಾರಾಷ್ಟ್ರೀಯ ಕ್ರಿಕೆಟ್ನಲ್ಲಿ 765 ವಿಕೆಟ್ಗಳನ್ನು ಪಡೆದು ಹೆಚ್ಚು ವಿಕೆಟ್ ಪಡೆದಿರುವ ಪಟ್ಟಿಯಲ್ಲಿ 11ನೇ ಸ್ಥಾನದಲ್ಲಿದ್ದಾರೆ. ಆರ್ ಅಶ್ವಿನ್ ಅವರು ತಾವು ವಿದಾಯವನ್ನು ಘೋಷಿಸುವ ಮುಂಚೆಯೇ ವಿರಾಟ್ ಕೊಹ್ಲಿಯವರ ಜೊತೆ ಮಾತನಾಡಿದರು. ಹಾಗೆ ಅವರ ಜೊತೆ ಹಂಚಿಕೊಂಡರು, ನಾನು ನಿವೃತ್ತಿಯನ್ನು ನೀಡುತ್ತಿದ್ದೇನೆ ಅಂತ. ಆವಾಗ ಭಾವುಕರಾದ ಅಶ್ವಿನ್ ಅವರಿಗೆ ವಿರಾಟ್ ಕೊಹ್ಲಿ ಅವರು ಸಮಾಧಾನವನ್ನು ಹೇಳಿ ನಿಮ್ಮ ಮುಂದಿನ ಜೀವನ ಚೆನ್ನಾಗಿರಲಿ ಎಂದು ಅವರು ಹಾರೈಸಿದರು. ಭಾರತದ ಎಲ್ಲ ಆಟಗಾರರು ರವಿಚಂದ್ರನ್ ಅಶ್ವಿನ್ ಅವರಿಗೆ ಬೀಳ್ಕೊಡುಗೆಯನ್ನು ನೀಡಿದರು. ಇದೇ ಥರ ಹೆಚ್ಚಿನ ಮಾಹಿತಿಗಾಗಿ ನಮ್ಮ ವ್ಯೂ ಕನ್ನಡ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಕಮೆಂಟ್ಸ್ ಮಾಡಿ. ಹಾಗೆ